ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಕಂಪನಿಗಳು ಸರ್ಕಾರದ ಸುತ್ತೋಲೆಗಳು, ಆದೇಶಗಳು, ನಡವಳಿಕೆಗಳು ಮತ್ತು ಕಾಯ್ದೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಏಪ್ರಿಲ್ 23ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಿ 3 ತರಹದ ಮುಳ್ಳು ಬಡಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಕುಮಾರ್ ಶ್ರೀಮಂತ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿನ ಸಿಮೆಂಟ್ ಕಂಪನಿಗಳು ಸರ್ಕಾರದ ಸುತ್ತೋಲೆಗಳು, ಆದೇಶಗಳು, ನಡವಳಿಕೆಗಳು ಮತ್ತು ಕಾಯ್ದೆ ಕಾನೂನುಗಳನ್ನು ಉಲ್ಲಂಘಿಸಿ ತಮ್ಮ ಸಿಮೆಂಟ್ ಉತ್ಪಾದನಾ ಘಟಕಗಳು, ಕ್ಲೀನರ್ಗಳು, ಉತ್ಪಾದನಾ ಘಟಕಗಳು, ವಿದ್ಯುತ್ ಉತ್ಪಾದನಾ ಘಟಕಗಳು, ಬೃಹತ್ ಬಹುಮಹಡಿ ಕಟ್ಟಡಗಳು, ವಸತಿ ಸಮುಚ್ಚಯಗಳು ನಿರ್ಮಾಣ ಮಾಡಿವೆ. ತಮ್ಮ ಘಟಕಗಳು ಹೆಚ್ಚಿಸಿಕೊಂಡಿವೆ ಮತ್ತು ಪುನರ್ ನಿರ್ಮಾಣ ಮಾಡಿವೆ. ಸರ್ಕಾರ ಹಾಗೂ ಜಿಲ್ಲಾಡಳಿತವು ಯಾವುದೇ ಮಾನದಂಡ ಅನುಸರಿಸದೆ ಮುಂದಾಲೋಚನೆ ಇಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿನ ಒಂದರ ಪಕ್ಕ ಒಂದು ಕಂಪನಿ ಸ್ಥಾಪಿಸಲು ಮತ್ತು ಸುಣ್ಣದ ಕಲ್ಲು ಗಣಿಗಾರಿಕೆಗಾಗಿ ಮನಸ್ಸಿಗೆ ಬಂದಂತೆ ಕಂಪನಿ ಸ್ಥಾಪಿಸಲು ಅನುಮತಿ ನೀಡುತ್ತಿದೆ. ಸರ್ಕಾರವು ಪರಿಸರ ಹಾಳಾಗುವುದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಸರ್ಕಾರವು ಸಿಮೆಂಟ್ ಕಂಪನಿಗಳನ್ನು ಜಿಲ್ಲೆಗೆ ಹಂಚಿಕೆ ಮಾಡುತ್ತಿಲ್ಲ. ಒಂದೇ ಕಡೆ ಹಲವು ಸಿಮೆಂಟ್ ಕಂಪನಿಗಳು ಸ್ಥಾಪನೆ ಮಾಡಿ ಸರ್ಕಾರವು ಮತ್ತು ಜಿಲ್ಲಾಡಳಿತ ಪರಿಸರದ ಜೊತೆಗೆ ಮತ್ತು ಜನರ ಪ್ರಾಣದ ಜೊತೆ ಆಟ ಆಡುತ್ತಿವೆ. ಇದರ ವಿರುದ್ಧ ಸಿಬಿಐ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಏಪ್ರಿಲ್ 27ರಂದು ಮಳಖೇಡ ಗ್ರಾಮದಿಂದ ಪಾದಯಾತ್ರೆ ನಡೆಸಿ ಏಪ್ರಿಲ್ 30ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಿ 3 ತರಹದ ಮುಳ್ಳು ಬಡಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮತ್ತು ಉಳಿದು ಇನ್ನು 20 ಕಂಪನಿಗಳು ಸ್ಥಾಪನೆ ಆಗ್ತದೆ. ಅದರಲ್ಲಿ ಮುಖ್ಯವಾದ ಏನಪ್ಪ ಅಂತಂದರೆ, ಸರ್ಕಾರ ಅವುಗಳ ಪರವಾನಗಿಗಾಗಿ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961 ಸೆಕ್ಷನ್ 109 ಅಡಿ ಅವರಿಗೆ ಪರವಾನಗಿ ನೀಡಿರ್ತದೆ. ಕೆಲವು ಷರತ್ತುಗಳು ವಿಧಿಸಿ ಅದರಲ್ಲಿ ಏನಪ್ಪ ಒಂದನೇ ಷರತ್ತು ಏನಂತಂದರೆ, ತೊಗೊಂಡು 2 ವರ್ಷದಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಅದು 2 ವರ್ಷದಲ್ಲಿ ಯಾವುದೂ ಕಂಪ್ನಿಗಳು ಬಳಕೆ ಮಾಡ್ಕೊಂಡಿಲ್ಲ. ಸೇಡಮ್ಮು, ಚಿಂಚೋಳಿ, ಚಿತ್ತಾಪೂರು ಮತ್ತು ಈ ಕಡೆ ಕಲಬುರಗಿ ಸಾಕಷ್ಟು ಕಂಪ್ನಿಗಳು ಭೂಮಿ ತೊಗೊಂಡು ಪಡ ಬಿಟ್ಟಿವೆ. ಉದಾಹರಣೆಗೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಂದೇ 10,000 ಎಕರೆ ಜಮೀನು ಖರೀದಿ ಮಾಡಿದೆ. ಒಂದೇ ಕಂಪ್ನಿ 10,000. ಮತ್ತು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಎನ್ಎ ಮಾಡ್ಕೊಳ್ಬೇಕಾಗಿತ್ತು. ಅದು ಎನ್ಎ ಮಾಡ್ಕೊಂಡಿಲ್ಲ. ಹೀಗಾಗಿ ಅದರಲ್ಲಿ ಕಂಡೀಷನ್ ಹಾಕಿರ್ತಾರೆ ಡಿ ಸಿ ಅವರು ಮತ್ತು ಸರ್ಕಾರ. ಏನಾದರೂ ಕಡ್ಡಾಯವಾಗಿ ಯಾವುದೇ ಒಂದು ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ, ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕಾದ್ರೆ ಕಡ್ಡಾಯವಾಗಿ ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸಿ ಕಟ್ಟಡ ನಿರ್ಮಾಣ ಮಾಡಬೇಕಂತ ಹೇಳಿರ್ತಾರೆ ಅವರು. ಅದು ಯಾವುದೂ ಮಾಡಿರೋದಿಲ್ಲ. ಕಟ್ಟಡ ನಿರ್ಮಾಣ ಮಾಡಿ 6 ತಿಂಗಳಿಗೆ 1 ವರ್ಷದ ನಂತರ ಕೃಷಿಯೇತರ ಜಮೀನಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಮತ್ತು ಕೆಲವು ಸಿಮೆಂಟ್ ಕಂಪನಿಗಳು ಇನ್ನೂವರೆಗೂ, ಶ್ರೀ ಸಿಮೆಂಟ್ ಕಂಪನಿ ಇನ್ನೂವರೆಗೂ ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸಿಕೊಂಡಿಲ್ಲ. ಇದು 2 ಸಿಮೆಂಟ್ ಘಟಕಗಳು ಹೊಂದಿದೆ ಶ್ರೀ ಸಿಮೆಂಟ್ ಕಂಪನಿ. ಆದರೆ ಇನ್ನೂವರೆಗೂ ಅದರದ್ದು ಎಣ್ಣೆ ಇಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪನಿಗಳು ಪೂರ್ತಿ ಇಲ್ಲೀಗಲ್ ಆಗಿವೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವೆಲ್ಲ ಏನು ಸಿಮೆಂಟ್ ಕಂಪ್ನಿಗಳಿವೆ ಹಲವು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿರೋದ್ರಿಂದ ಮಳಖೇಡ ಗ್ರಾಮದಿಂದ ನಾನು 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ಜಿಲ್ಲಾಡಳಿತವಾಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಆಡಳಿತವಾಗಲಿ, ಸರ್ಕಾರವಾಗಲಿ, ಯಾವುದೇ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳು ಎಲ್ಲರಿಗೂ ನಾನು ದೂರು ಮನವಿ ಸಲ್ಲಿಸ್ತಾ ಬಂದಿದ್ದೀನಿ. ಯಾರೂ ಕ್ರಮ ಕೈಗೊಂಡಿಲ್ಲ. ನಾನು ದಿನಾಂಕ 27/4/2026ರಿಂದ ಮಳಖೇಡ ಗ್ರಾಮದಿಂದ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ನಾನು ಪಾದಯಾತ್ರೆ ಮಾಡಿ ಜಿಲ್ಲಾಡಳಿತ ಪೂರ್ತಿ ವಿಫಲಾಗಿದೆ ಕ್ರಮ ಕೈಗೊಳ್ಳಕ್ಕೆ. ಸಾಕಷ್ಟು ತೆರಿಗೆ ಹಣ ವಸೂಲು ಮಾಡಬೇಕಾಗಿತ್ತು, ವಸೂಲು ಮಾಡಿಲ್ಲ. ಮತ್ತು ಕಂಪ್ನಿ ಮೇಲೆ ದಂಡ ವಿಧಿಸಬೇಕಾಗಿತ್ತು, ದಂಡ ವಿಧಿಸಿಲ್ಲ. ಮತ್ತು ಹಲವು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿರೋದ್ರಿಂದ ಜಿಲ್ಲಾಡಳಿತಕ್ಕೆ ಬಂದು ಪಾದಯಾತ್ರೆ ಮುಖಾಂತರ 27, 28, 29 3 ದಿನ ಪಾದಯಾತ್ರೆ ಮಾಡಿ 30ನೇ ತಾರೀಕು ಜಿಲ್ಲಾಡಳಿತಕ್ಕೆ ಬಂದು ಬೀಗ ಜಡಿದು ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳುಗಳು ಬಡಿಬೇಕಂತ ನಿರ್ಧಾರ ಮಾಡಿದೆ ನಾನು. ಹೀಗಾಗಿ ಇವತ್ತಿನ ವಿಷಯ ಅಷ್ಟೇ. ಜಿಲ್ಲಾಡಳಿತ ತಾವು ಮುಂಚೆನೂ 27 ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.